ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಚಾರ ಏನಪ್ಪ ಅಂದರೆ ದಿ ಒರಿಜೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಇಲಾಖೆಯಲ್ಲಿ ಒಟ್ಟು ನಿಮಗೆ 500 ಅಸಿಸ್ಟೆಂಟ್ ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಈ ಹುದ್ದೆ ಬಂದು ನಿಮಗೆ ನ್ಯೂ ದೆಹಲಿಯಲ್ಲಿ ಇದ್ದು ಮೇನ್ ಬ್ರಾಂಚ್ ಬಂದು ನಿಮಗೆ ನ್ಯೂ ದೆಹಲಿಯಲ್ಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಆಗಸ್ಟ್ 7ನೇ ತಾರೀಕಿಂದ ಅಂದರೆ ನಿನ್ನೆಯಿಂದ ಶುರುವಾಗಿದ್ದು ಆಗಸ್ಟ್ 17ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಅದರೊಳಗಡೆ ಆಗಿ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಎಕ್ಸಾಮಿನೇಷನ್ ಕೂಡ ಇದ್ದು ಆಯ್ಕೆ ಆಗಲು ಅದರಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಬಂದು ನಿಮಗೆ ಫಸ್ಟ್ ಬಂದು 9ನೇ ತಿಂಗಳು 7ನೇ ತಾರೀಕು ಇರುತ್ತೆ. ಹಾಗೆ 2ನೇ ಮೇನ್ ಎಕ್ಸಾಮ್ ಬಂದು ನಿಮಗೆ 10ನೇ ತಿಂಗಳು 28ನೇ ತಾರೀಕು ನಿಮಗೆ ಎಕ್ಸಾಮ್ ಅನ್ನೋದು ಕಂಡಕ್ಟ್ ಮಾಡ್ತಾರೆ. ಇನ್ನು ನೀವು ಹಾಲ್ ಟಿಕೆಟ್ನ ಎಕ್ಸಾಮ್ನ 7 ದಿವಸದ ಮುಂಚೆನೇ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈಯನ್ನು ಮಾಡುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸಿರೋಂಥ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಬೇರೆ ಅಪ್ಡೇಟ್ನ ಕೂಡ ಇದರಲ್ಲೇ ನೀವು ತಿಳ್ಕೊಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಇಲ್ಲಿ ನಿಮಗೆ ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿದ್ದಾವೆ ಅಂತ ನೋಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಟೋಟಲ್ ವೇಕೆನ್ಸೀಸ್ ಬಂದು SC/ST ಹಾಗೆ OBC EWS URನ ಅಭ್ಯರ್ಥಿಗೆ ಆಂಧ್ರ ಪ್ರದೇಶನಲ್ಲಿ ನಿಮಗೆ 26 ಹುದ್ದೆಗಳು ಅನ್ನೋದು ಖಾಲಿ ಇರುತ್ತೆ. ಹಾಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಆದ ತೆಲುಗು ಲ್ಯಾಂಗ್ವೇಜ್ ನಿಮಗೆ ತಿಳಿದಿರಬೇಕಾಗಿರುತ್ತೆ. ಅರುಣಾಚಲ್ ಪ್ರದೇಶಲ್ಲಿ 2 ಹುದ್ದೆಗಳು, ಹೀಗೆ ಹುದ್ದೆಗಳು ಖಾಲಿ ಇರ್ತವೆ. ಫುಲ್ ತಿಳ್ಕೊಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ಕರ್ನಾಟಕದಲ್ಲಿ ನೋಡೋದಾದರೆ ನಿಮಗೆ ಒಟ್ಟು 47 ಹುದ್ದೆಗಳು ಅನ್ನೋದು ಖಾಲಿ ಇರುತ್ತೆ. ಇನ್ನು ಅಸಿಸ್ಟೆಂಟ್ನ ಒಟ್ಟು ನಿಮಗೆ 500 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು SC ಅಭ್ಯರ್ಥಿಗೆ 122, ST ಅಭ್ಯರ್ಥಿಗೆ 77, EWS ಅಭ್ಯರ್ಥಿಗೆ 173, ಹಾಗೆ ಜನರಲ್ ಅಭ್ಯರ್ಥಿಗೆ 113 ಹುದ್ದೆಗಳು ಅನ್ನೋದು ಖಾಲಿ ಇರುತ್ತೆ. ಹಾಗೆ ಈ ಹುದ್ದೆಗಳು ಬಂದು ನಿಮಗೆ ಬ್ಯಾಕ್ಲಾಸ್ ವೇಕೆನ್ಸೀಸ್ ಬಂದು ಇನ್ಕ್ಲೂಡಿಂಗ್ ಇದಾಗಿರುತ್ತೆ. ಒಟ್ಟು ಇದರಲ್ಲಿ ನಿಮಗೆ 289 ಹುದ್ದೆಗಳು ಅನ್ನೋದು ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯನ್ನು ನೋಡೋದಾದರೆ ಅಲ್ಲಿನ ರಿಲಿಜನ್ ಲ್ಯಾಂಗ್ವೇಜ್ನ ಟೆಸ್ಟ್ ಇರುತ್ತೆ. ಮತ್ತು ನೆಸೆಸರಿ ಇರುವಂಥ ಡಾಕ್ಯುಮೆಂಟ್ ಇರಬೇಕಾಗಿರೋದು ನಿಮ್ಮ ಹತ್ರ, ಮತ್ತು ಫೋಟೋ ಕಾಪಿ ಮತ್ತು ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ನಿಮ್ಮ ಬಳಿ ಇರಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈಯನ್ನು ಮಾಡುವಂಥ ಅಭ್ಯರ್ಥಿಗೆ ಮಿನಿಮಮ್ 21 ಇಯರ್ಸ್ ಮತ್ತು ಮ್ಯಾಕ್ಸಿಮಮ್ 30 ಇಯರ್ಸ್ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಕೂಡ ಸಿಗ್ತಾಯಿದೆ. ಅದರಲ್ಲಿ SC/ST ಕ್ಯಾಟಗರಿ ಆದರೆ 5 ಇಯರ್ಸ್, OBC ಕ್ಯಾಟಗರಿ ಆದರೆ 3 ಇಯರ್ಸ್, PWBD ಕ್ಯಾಟಗರಿಗೆ 10 ಇಯರ್ಸ್, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗೆ 3 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಿರುತ್ತೆ. ಮತ್ತು ವಿಂಡೋಸ್ ಡೈವರ್ಸ್ ವುಮೆನ್ ಮತ್ತು ವುಮೆನ್ ಲೆಗಸಿ ಇರುವಂಥವ್ರಿಗೆ 5 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಮತ್ತು ಎಕ್ಸಿಸ್ಟಿಂಗ್ ಎಂಪ್ಲಾಯಿ ಆಫ್ ದಿ ಒರಿಜೆಂಟಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಅಂದರೆ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡಿರೋವಂಥವ್ರು ಆಗಿದ್ದರೆ ಅಂಥವ್ರಿಗೂ ಕೂಡ 5 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮಿನಿಮಮ್ ಕ್ವಾಲಿಫಿಕೇಷನ್ ಜನರೇಷನ್ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಯೂನಿವರ್ಸಿಟಿ, ಅಂದರೆ ನೀವು ಈ ಹುದ್ದೆಗೆ ಡಿಗ್ರಿ ಮುಗಿಸಿದ್ರೆ ಸಾಕು ಅಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ.
ಹಾಗೆ ನಿಮಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಆದ, ಅಂದರೆ ಎಕ್ಸಾಂಪಲ್ಗೆ ನಿಮಗೆ ಕರ್ನಾಟಕದಲ್ಲಿದ್ದರೆ ಅದರಲ್ಲಿ ನಿಮಗೆ ಕನ್ನಡ ಮಾತಾಡೋಕ್ಕೆ, ಬರೆಯೋಕ್ಕೆ ಮತ್ತು ಓದೋಕ್ಕೆ ಬರಬೇಕಾಗಿರುತ್ತೆ. ಹೀಗೆ ಅಲ್ಲಿನ ಯಾವ ಸ್ಟೇಟ್ಗೆ ಸೇರಿದಾಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ತಿಳಿದಿರಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ PD ಕ್ಯಾಟಗರಿ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ವಿಡಿಯೋನ ಒಮ್ಮೆ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಥವಾ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದರೆ ಅಲ್ಲಿ ಕಮೆಂಟ್ ಮಾಡಿ, ನಾನು ಈ ಹುದ್ದೆ ನೋಟಿಫಿಕೇಷನ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಂದು ನಿಮಗೆ ಒಟ್ಟು ನಿಮಗೆ 2 ಎಕ್ಸಾಮ್ ಅನ್ನೋದು ಆನ್ಲೈನಲ್ಲಿ ಎಕ್ಸಾಮಿನೇಷನ್ ಅನ್ನೋದು ಇರುತ್ತೆ. ಅದರಲ್ಲಿ ಪಾಸ್ ಆದಂಥವ್ರಿಗೆ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ. ಇನ್ನು ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ಆನ್ಲೈನಲ್ಲಿ ನಿಮಗೆ ಟೋಟಲ್ 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಟೆಸ್ಟ್ ಆಫ್ ದಿ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮೆರಿಕಲ್ ಅಬಿಲಿಟಿ ಇರುತ್ತೆ. ಒಟ್ಟು ನಿಮಗೆ 100 ಕ್ವಶನ್ಸ್ ಇರುತ್ತೆ ಮತ್ತು 100 ಮಾರ್ಕ್ಸ್ಗೆ ಇರುತ್ತೆ. ಹಿಂದಿ ಹಾಗೆ ಇಂಗ್ಲೀಷ್ 2 ಭಾಷೆಯಲ್ಲಿ ಬರೀಬೋದಾಗಿತ್ತು. ಮತ್ತು ನಿಮಗೆ ಟೋಟಲ್ 1 ಅವರ್ ನಿಮಗೆ ಟೈಮ್ ಇರುತ್ತೆ. ಇನ್ನು ಎರಡನೇದಾಗಿ ಮೇನ್ ಎಕ್ಸಾಮಿನೇಷನ್ ಬಂದು ನಿಮಗೆ ಒಟ್ಟು 250 ಮಾರ್ಕ್ಸ್ಗೆ ಇದ್ದು 2 ಅವರ್ ನಿಮಗೆ ಕಾಲಾವಕಾಶ ಅನ್ನೋದು ಇರುತ್ತೆ ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ. ಅದರಲ್ಲಿ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮೆರಿಕಲ್ ಅಬಿಲಿಟಿ, ಟೆಸ್ಟ್ ಆಫ್ ಕಂಪ್ಯೂಟರ್ ನಾಲೆಜ್, ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್ ಬಗ್ಗೆ ನಿಮಗೆ 200 ಕ್ವಶನ್ಸ್ ಇರುತ್ತೆ. ಮತ್ತು 250 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇದ್ದು ಹಿಂದಿ ಹಾಗೆ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಬರೀಬೋದಾಗಿರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಿಟ್ಟು, ಇಂಗ್ಲೀಷ್ ಸಬ್ಜೆಕ್ಟ್ ಬಿಟ್ಟು. ಹಾಗೆ ಒಂದು ವೇಳೆ ನೀವು ಏನಾದರೂ ರಾಂಗ್ ಆನ್ಸರ್ ಹಿಡಿದಲ್ಲಿ ಅಂಥ ರಾಂಗ್ ಆನ್ಸರ್ಗೆ ಯಾವುದು ಮಾರ್ಕ್ಸ್ ಅನ್ನೋದು ಕಟ್ ಮಾಡೋದಿಲ್ಲ ಮೇನ್ ಆಗಿ ಇದರಲ್ಲಿ ಪಾಸ್ ಆದಂಥವ್ರಿಗೆ ಮೇನ್ ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಅನ್ನೋದನ್ನ ಮಾಡ್ತಾರೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನಿಮಗೆ ಫೇಸ್ 1 ಅಂದರೆ ಮೇನ್ ಎಕ್ಸಾಮಿನೇಷನ್ ಬಂದು ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಅಸ್ಸಾಂ, ಮಣಿಪುರ್, ಮೇಘಾಲಯ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ನಾಗಾಲ್ಯಾಂಡ್, ಬಿಹಾರ್, ಛತ್ತೀಸ್ಗಢ, ಒಡಿಸ್ಸಾ, ದೆಹಲಿ, ಪಾಂಡಿಚೇರಿ, ಗೋವಾ, ಪಂಜಾಬ್, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಸಿಕ್ಕಿಂ ಹೀಗೆ ವಿವಿಧ ಸ್ಟೇಟ್ಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದಿರುತ್ತೆ. ಅದರಲ್ಲಿ ಕೂಡ 4 to 5 ಸೆಂಟರ್ಸ್ವರೆಗೂ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಸಿಗುತ್ತೆ. ಇನ್ನು ಎರಡನೇದ ಮೇನ್ ಎಕ್ಸಾಮಿನೇಷನ್ ಬಂದು ನಿಮಗೆ ಇಲ್ಲಿ ಆಂಧ್ರ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ದೆಹಲಿ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು, ಜಾರ್ಖಂಡ್ ಮತ್ತು ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಒಡಿಸ್ಸಾ, ರಾಜಸ್ಥಾನ್, ತಮಿಳುನಾಡು, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ ಇಷ್ಟು ಸ್ಟೇಟ್ಗಳಲ್ಲಿ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ನಿಮಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಯಿತು. ಅದರಲ್ಲಿ SC ST EWS ಕ್ಯಾಟಗರಿಗೆ ಆದರೆ ₹100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಇಂಟಿಮೇಷನ್ ಚಾರ್ಜಸ್ ಕೂಡ ಇರುತ್ತೆ. ಅದು ಇನ್ನು ಮಿಕ್ಕಿದ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗೆ ₹850 ಇರುತ್ತೆ. ಅಪ್ಲಿಕೇಶನ್ ಫೀಸ್ ಇನ್ಕ್ಲೂಡಿಂಗ್ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಮೆಂಟ್ನ ಕಂಪ್ಲೀಟ್ ಮಾಡಾದ್ಮೇಲೆ ಪ್ರತಿಯೊಂದು ಡಾಕ್ಯುಮೆಂಟ್ನ ಮತ್ತು ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ನೀವು ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗುತ್ತೆ. ಮತ್ತು ರೈಟಿಂಗ್ ಡಿಕ್ಲರೇಷನ್ ಕೂಡ ನೀವು ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗುತ್ತೆ. ಕಳಿಸಿದಾದಮೇಲೆ ಹಾಗೆ ಅಪ್ಲಿಕೇಶನ್ ಫೀಸ್ನ ಸೆಂಡ್ ಮಾಡಿದಾದಮೇಲೆ ಬರುವಂಥ ಈ ರೆಸಿಪ್ಟನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದು ವೇಳೆ ಈ ರೆಸಿಪ್ಟ್ ಬರಲಿಲ್ಲ ಅಂದರೆ ಪೇಮೆಂಟ್ ಫೇಲ್ಯೂರ್ ಆಗಿದೆ ಅಂತ ಮತ್ತೆ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿ ಪೇ ಮಾಡಬೇಕಾಗುತ್ತೆ.
ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಬಂದು ಮಿನಿಮಮ್ ನಿಮಗೆ 22,405 ರೂಪಾಯಿಂದ ಹಿಡಿದು ಮ್ಯಾಕ್ಸಿಮಮ್ 62,265 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ಸಿಗುತ್ತೆ. ಇನ್ನು ಎನ್ವಿರಾನ್ಮೆಂಟಲ್ ಟೋಟಲ್ ಎಮ್ಯುಲೇಷನ್ ಬಂದು ನಿಮಗೆ ಪರ್ ಮಂತ್ಗೆ ಅಕ್ರಾಸ್ಮೆಟ್ಲಿ ನಿಮಗೆ 40,000 ಅನ್ನೋದು ಸಿಗ್ತಾ ಇರುತ್ತೆ. ಇನ್ಸ್ಟೇಷನ್ ಸ್ಟೇಜ್ ಇನ್ ಎ ಮೆಟ್ರೋ ಸಿಟಿಯಲ್ಲಿ ಇರೋವಂಥವ್ರಿಗೆ ಮತ್ತು ಅದರ್ ಅಲವೆನ್ಸಸ್ ಕೂಡ ಸಿಗುತ್ತೆ. ಡಿಪೆಂಡಿಂಗ್ ಅಪಾನ್ ಪ್ಲೇಸ್ ಮೇಲೆ ಇದು ವೇರಿಯಸ್ ಆಗುತ್ತೆ. ಇನ್ನು ಹಾಲ್ ಟಿಕೆಟ್ನ ಕೂಡ ನೀವು ಇದೇ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನೀವು ಡ್ರಾ ಮಾಡ್ಕೋಬೋದಾಗಿರುತ್ತೆ. ಇನ್ನು ಬೇರೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಕೂಡ ಇದರಲ್ಲಿ ನೀವು ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಬೇರೆ ಅಪ್ಡೇಟ್ಗಳು ತಿಳ್ಕೊಳಕ್ಕೋಸ್ಕರ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾಯಿರಿ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಾರಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.